12 ರಾಶಿಗಳಲ್ಲಿ ತುಲಾ ರಾಶಿ 7ನೇ ರಾಶಿ ಚಕ್ರವಾಗಿದೆ. ಹೆಸರೇ ಸೂಚಿಸುವಂತೆ ಸಮತೋಲನ ಸ್ವಭಾವವನ್ನು ನಾವು ಇವರಲ್ಲಿ ಕಾಣಬಹುದು. ರಾಶಿ ಗುರುತು ತಕ್ಕಡಿ ಇರುವುದರಿಂದ ತುಲಾ ರಾಶಿಯವರು ಅವರ ವ್ಯಕ್ತಿತ್ವ ಹಾಗೂ ಆಲೋಚನೆಗಳು ಎರಡೂ ಕಡೆ ಸಮತೋಲನವನ್ನು ಸಾಧಿಸುತ್ತಾರೆ. ತುಲಾ ರಾಶಿಯವರು ಸಮಾನತೆ ಮತ್ತು ನ್ಯಾಯವನ್ನು ಗೌರವಿಸುತ್ತಾರೆ. ಸಹಜವಾಗಿಯೇ ಇವರು ಶಮನವನ್ನು ದೂರ ಮಾಡುವವರು ಹಾಗೂ ಸಾಮರಸ್ಯವನ್ನು ಕಾಪಾಡುವವರು. ಹೆಚ್ಚಿನವರು ಸಂಘರ್ಷ, ವಾದಗಳಿಂದ ದೂರವಿರುತ್ತಾರೆ ಹಾಗೂ ಜಗಳ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸಲು ಮುಂದುವರಿಯಲು ಬಿಡುವುದಿಲ್ಲ. ಈ ಕಾರಣದಿಂದಾಗಿ ಉತ್ತಮ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುತ್ತಾರೆ. ಸೌಹಾರ್ದ, ಸ್ನೇಹಪರ ಮತ್ತು ಆಕರ್ಷಕ ವ್ಯಕ್ತಿತ್ವದವರಾಗಿರುವುದರಿಂದ ಸ್ನೇಹಿತರಲ್ಲಿ ಹೆಚ್ಚಿನ ಜನಪ್ರಿಯ ವ್ಯಕ್ತಿಯಾಗಿರುತ್ತಾರೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ತುಲಾ ರಾಶಿಯವರ ವೃತ್ತಿಜೀವನ ಹಾಗೂ ಯಾವ ಕೆಲಸವು ತುಲಾ ರಾಶಿಯವರಿಗೆ ಸೂಕ್ತ ಎಂಬ ವಿಷಯಗಳ ಕುರಿತು ತಿಳಿದುಕೊಳ್ಳೋಣ. ತುಲಾ ರಾಶಿಯವರು ಸ್ವಯಂ ನಂಬಿಕೆ, ದೃಢತೆ ಮತ್ತು ಸ್ಪರ್ಧಾತ್ಮಕ ಮನೋಭಾವ ಹೊಂದಿರುತ್ತಾರೆ. ಈ ಗುಣಲಕ್ಷಣಗಳು ಅವರಲ್ಲಿ ದಿಟ್ಟ ನಾಯಕತ್ವ ತರುತ್ತವೆ. ಅವರಲ್ಲಿ ಸಾಕಷ್ಟು ದೈಹಿಕ ಶಕ್ತಿ ಮತ್ತು ತ್ರಾಣ ಇರುತ್ತದೆ. ಹಾಗಾಗಿ ಇದರ ಅಗತ್ಯವಿರುವ ಉದ್ಯೋಗಗಳಿಗೆ ಅವರನ್ನು ಉತ್ತಮ ಆಯ್ಕೆಯನ್ನಾಗಿ ಮಾಡುತ್ತದೆ. ಪೊಲೀಸ್ ಅಧಿಕಾರಿ, ಸೈನಿಕ, ಅಗ್ನಿಶಾಮಕ ದಳ ಕೆಲಸಗಾರರಂತಹ ಶೌರ್ಯದ ಅಗತ್ಯವಿರುವ ಉದ್ಯೋಗಗಳಿಗೆ ಅವರು ಪರಿಪೂರ್ಣರಾಗಿದ್ದಾರೆ. ಐಪಿಎಸ್ ಆಗಲು ಬಯಸುವ ಅನೇಕ ಜನರಿದ್ದಾರೆ. ಕೆಲವರು ಯಶಸ್ವಿಯಾದರೆ ಐಪಿಎಸ್ ಅಧಿಕಾರಿಯಾಗುವ ಕನಸನ್ನು ನನಸು ಮಾಡಿಕೊಳ್ಳಲು ಸಾಧ್ಯವಾಗದವರು ಐಪಿಎಸ್ಗಿಂತ ಕೆಳಮಟ್ಟದಲ್ಲಿ ಪೊಲೀಸ್ ಇಲಾಖೆಗೆ ಸೇರುತ್ತಾರೆ. ಅಥವಾ ಕನಸನ್ನು ಸಂಪೂರ್ಣವಾಗಿ ಬಿಟ್ಟು ಬೇರೆ ಉದ್ಯೋಗಕ್ಕೆ ಸೇರುತ್ತಾರೆ. ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಡಿಎಸ್ಪಿ ಅಥವಾ ಎಸ್ಪಿಯಾಗಿ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ಮತ್ತು ಅಪರಾಧವನ್ನು ನಿಯಂತ್ರಿಸುವುದು ಅಧಿಕಾರಿಯ ಕರ್ತವ್ಯವಾಗಿದೆ. ಕೆಲವರು ಈ ವೃತ್ತಿಯಲ್ಲಿದ್ದರೂ ಸಮವಸ್ತ್ರವಿಲ್ಲದೆ ಕೆಲಸ ಮಾಡುವವರು ಇದ್ದಾರೆ. ಅವರು ರಹಸ್ಯ ಏಜೆಂಟ್ಗಳಾಗಿ ಅಥವಾ ಅಪರಾಧ ತನಿಖೆಯ ಶಾಖೆಯಲ್ಲಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ. ತುಲಾ ರಾಶಿಯವರಿಗೆ ಈ ರೀತಿಯ ಯಾವುದೇ ಉದ್ಯೋಗವಾದರೂ ಸಮಾಜದಲ್ಲಿ ಯಶಸ್ಸು, ಕೈತುಂಬ ಹಣ ಎರಡೂ ಸಿಗುತ್ತದೆ. ಇವರ ಸ್ವಭಾವದ ಮುಖ್ಯ ಗುಣಲಕ್ಷಣವೆಂದರೆ ಎಲ್ಲದರಲ್ಲೂ ಕಾಣುವ ಸಮತೋಲನದ ಪ್ರಜ್ಞೆ. ಅದು ಮನೆಯಲ್ಲೇ ಆಗಲಿ, ಕೆಲಸದ ಸ್ಥಳವಾಗಲಿ ಅಥವಾ ತಮ್ಮ ಸುತ್ತಮುತ್ತಲಿನ ಸ್ಥಳವಾಗಲಿ ಎಲ್ಲ ಕಡೆಗಳಲ್ಲಿ ಹೇಗೆ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಎನ್ನುವುದು ತಿಳಿದಿದೆ. ತುಂಬಾ ಬುದ್ಧಿವಂತರಾಗಿರುವ ಇವರು ಪ್ರಾಯೋಗಿಕ ಪರಿಹಾರಗಳಿಗಾಗಿ ಹೆಚ್ಚು ಪ್ರಯತ್ನಿಸುತ್ತಾರೆ. ಶಕ್ತಿವಂತರಾಗಿರುವ ಇವರು ಜಾಗರೂಕರು ಹಾಗೂ ಚುರುಕು ಬುದ್ಧಿಯವರಾಗಿರುತ್ತಾರೆ. ಐಟಿ ಉದ್ಯೋಗ ಕ್ಷೇತ್ರ ಉತ್ತಮವಾಗಿ ಇರುತ್ತದೆ. ತುಲಾ ರಾಶಿಯವರು ಉತ್ತಮ ವ್ಯಕ್ತಿತ್ವ ಹಾಗೂ ಹೆಚ್ಚಿನ ಮೌಲ್ಯಗಳನ್ನು ಹೊಂದಿದ್ದಾರೆ. ಇವರು ವ್ಯವಹಾರ ಸಂಬಂಧಗಳನ್ನು ನಿರ್ವಹಿಸುವ ರೀತಿ ಶ್ಲಾಘನೀಯ. ಅಂತಾರಾಷ್ಟ್ರೀಯ ವ್ಯವಹಾರ ಸಂಬಂಧಗಳನ್ನು ನಿರ್ವಹಿಸುವ ಮೂಲಕ ಇವರು ಕಂಪನಿಗೆ ಉತ್ತಮ ಆಸ್ತಿಯಾಗಬಲ್ಲರು. ಇವರು ಆತ್ಮವಿಶ್ವಾಸ ಮತ್ತು ಗೆಲುವಿನ ಮನೋಭಾವವನ್ನು ಹೊಂದಿದ್ದು ಅದು ಅವರು ಕೆಲಸ ಮಾಡುವ ಕಂಪನಿಗೆ ಯಶಸ್ಸನ್ನು ತರುತ್ತದೆ. ಹೆಚ್ಚಿನ ಪ್ರಯತ್ನ ಮತ್ತು ಸಮರ್ಪಣೆಯೊಂದಿಗೆ ಇವರು ಈ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಏರುತ್ತಾರೆ. ಇವರು ಉತ್ತಮ ಶ್ರಮಜೀವಿಗಳು ಹಾಗೂ ಅತ್ಯಂತ ಸೃಜನಶೀಲರು. ಇವರು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸಾಕಷ್ಟು ವಿಶಿಷ್ಟತೆ ಹಾಗೂ ಸೃಜನಶೀಲತೆಯನ್ನು ಹೊಂದಿರುತ್ತಾರೆ. ಸಂಗೀತಗಾರರು, ನೃತ್ಯಗಾರರು, ವರ್ಣಚಿತ್ರಕಾರರೇ ಆಗಿರಲಿ ಸಾಕಷ್ಟು ಭಿನ್ನವಾಗಿ ಆಲೋಚಿಸುತ್ತಾರೆ. ಇವರು ತಮ್ಮ ಪ್ರತಿಭೆಯನ್ನು ಮುನ್ನಡೆಸಿಕೊಂಡು ಹೋಗುವುದರ ಬಗ್ಗೆ ಯೋಚನೆ ಮಾಡುತ್ತಾರೆ. ಇವರು ಹುಟ್ಟು ಕಲಾವಿದರು ಹೌದು. ಇವರು ತಮ್ಮ ಪ್ರವೃತ್ತಿಯನ್ನು ಅನುಸರಿಸುತ್ತಾರೆ ಹಾಗೂ ತಮ್ಮ ಉತ್ಸಾಹವನ್ನು ಈ ಮೂಲಕ ಹೊರಹಾಕುತ್ತಾರೆ. ಸಿನಿಮಾ ರಂಗವು ಇವರಿಗೆ ಸೂಕ್ತವಾಗಿರುತ್ತದೆ. ಈ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಮಾಧ್ಯಮ ವ್ಯಕ್ತಿತ್ವ ಹೊಂದಿದವರು. ಇವರು ಆಕರ್ಷಕ ವ್ಯಕ್ತಿತ್ವದವರು ಅಲ್ಲದೆ ಪ್ರಯಾಣದ ಪ್ರೀತಿಯೂ ಇರುವುದರಿಂದ ಅದು ಅವರನ್ನು ಉತ್ತಮ ನಿರೂಪಕರನ್ನಾಗಿ ಮಾಡುತ್ತದೆ.
ಇವರ ಮಾತು ಮತ್ತು ಮೋಹಕತೆ ಹಾಗೂ ಪ್ರತಿಭೆಯಿಂದ ಪ್ರೇಕ್ಷಕರನ್ನು ರಂಜಿಸುವ ಶಕ್ತಿ ಇವರಲ್ಲಿದೆ. ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುವ ಇವರು ಪ್ರದರ್ಶನದಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ಮನರಂಜನಾ ಕ್ಷೇತ್ರದಲ್ಲಿನ ಸ್ಥಾನವು ಅವರಿಗೆ ಉತ್ತಮ ವೃತ್ತಿಯಾಗಿರಬಹುದು. ಇವರು ತಮ್ಮ ಉತ್ಸಾಹದ ಮೂಲಕವೇ ಯಶಸ್ವಿ ವ್ಯವಹಾರವನ್ನಾಗಿ ಪರಿವರ್ತಿಸುವ ಮನಸ್ಸನ್ನು ಹೊಂದಿದ್ದಾರೆ. ಇವರನ್ನು ಉತ್ತಮ ನಾಯಕರು ಎಂದು ಪರಿಗಣಿಸಬಹುದು. ತುಲಾ ರಾಶಿಯವರು ಪ್ರಪಂಚವನ್ನು ಸಕಾರಾತ್ಮಕ ರೀತಿಯಲ್ಲಿ ಕಾಣುತ್ತಾರೆ. ಸುತ್ತಲಿನ ಪ್ರಪಂಚವೇ ಇವರಿಗೆ ಉತ್ತಮ ಸ್ಥಳವಾಗಿರುತ್ತದೆ. ಹೀಗಾಗಿ ಸ್ಟಾರ್ಟ್ಅಪ್ಗಳು ಇವರಿಗೆ ಉತ್ತಮವಾದುದನ್ನು ನೀಡಬಲ್ಲವು. ಯಾವುದೇ ಬಿಸಿನೆಸ್ ಮಾಡಿದರೂ ತುಲಾ ರಾಶಿಯವರಿಗೆ ಉತ್ತಮವಾಗಿರುತ್ತದೆ. ಈ ರಾಶಿಯವರು ಅನೇಕರಿಗೆ ಸ್ಫೂರ್ತಿಯಾಗಬಲ್ಲರು. ಇವರು ಪ್ರವೇಶಿಸುವಂತಹ ಯಾವುದೇ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಲ್ಲರು. ಪ್ರೊಫೆಸರ್ ಆಗುವಂತಹ ಅವಕಾಶವನ್ನು ಇವರು ಸಮರ್ಥವಾಗಿ ಬಳಸಿಕೊಳ್ಳಬಲ್ಲರು. ತುಲಾ ರಾಶಿಯವರು ಉತ್ತಮ ಓದುಗರು, ಹಾಗಾಗಿ ಇವರು ಉತ್ತಮ ಬರಹಗಾರರು ಆಗಬಲ್ಲರು. ಇವರು ಬರೆಯುವುದರಲ್ಲೇ ನೆಮ್ಮದಿ ಮತ್ತು ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ. ಪ್ರತಿಯೊಂದು ಬರವಣಿಗೆಯಿಂದಲೂ ಇವರು ಗುರುತಿಸಿಕೊಳ್ಳಬಲ್ಲರು. ತಾವು ಬರೆದಿದ್ದರ ವಿವರಗಳನ್ನು ಇತರರಿಗೆ ತೋರಿಸುವ ಪ್ರವೃತ್ತಿಯು ಇವರದು. ಇದರಿಂದಾಗಿ ಇವರ ಕೆಲಸವು ಹೆಚ್ಚು ಅಭ್ಯಾಸ ಹಾಗೂ ಸಮರ್ಪಣೆಗೆ ಒಳಪಡಿಸುತ್ತದೆ. ಇವರು ಭವಿಷ್ಯದಲ್ಲಿ ಉತ್ತಮ ಲೇಖಕರಾಗಬಹುದು. ಇವರು ಉತ್ತಮ ಸಂಶೋಧಕರು ಹೌದು. ತಮ್ಮ ಉತ್ಸಾಹದಿಂದ ಆಳವಾಗಿ ಯೋಚಿಸುತ್ತಾರೆ. ಅಲ್ಲದೆ ತಮ್ಮ ವಿದ್ಯಾರ್ಥಿಗಳನ್ನು ಆಸಕ್ತಿದಾಯಕ ರೀತಿಯಲ್ಲಿ ಕಲಿಯುವಂತೆ ಮಾಡುತ್ತಾರೆ. ಇದು ಅವರನ್ನು ಉತ್ತಮ ಪ್ರಾಧ್ಯಾಪಕರನ್ನಾಗಿ ಮಾಡುತ್ತದೆ ಹಾಗೂ ಯುವ ಮನಸ್ಸುಗಳಿಗೆ ಸ್ಫೂರ್ತಿಯಾಗುತ್ತಾರೆ. ತುಲಾ ರಾಶಿಯವರಿಗೆ ವೈದ್ಯಕೀಯ ಕ್ಷೇತ್ರ ಸೂಕ್ತವಾದುದು. ಕಾಳಜಿಯುಳ್ಳ ಹಾಗೂ ಸದ್ಗುಣಶೀಲರಾದ ಇವರು ಉತ್ತಮ ವೈದ್ಯರು ಅಥವಾ ದಾದಿಯರೆಂದು ಗುರುತಿಸಿಕೊಳ್ಳುತ್ತಾರೆ. ಯಾವುದೇ ಸ್ವಾರ್ಥವಿಲ್ಲದೆ ಆಸಕ್ತಿಯಿಂದ ಜನರಿಗೆ ತಮ್ಮ ಸೇವೆಯನ್ನು ನೀಡುತ್ತಾರೆ. ತಮ್ಮ ಕೆಲಸದಲ್ಲಿ ನಿಖರತೆಯನ್ನು ಹೊಂದಿರುವ ಇವರಿಗೆ ಇದು ಉತ್ತಮ ಮಾರ್ಗವನ್ನು ತೆರೆಯುತ್ತದೆ. ತುಲಾ ರಾಶಿಯವರು ಉತ್ತಮ ಪ್ರೇರಕರು ಮತ್ತು ಇನ್ನೊಬ್ಬರ ಮನಸ್ಸನ್ನು ಹಗುರಗೊಳಿಸುವವರು. ಇವರು ವೃತ್ತಿಯಲ್ಲಿ ಸಲಹೆಗಾರರಾಗಿ ಜನರಿಗೆ ಉತ್ತಮ ಸೇವೆ ನೀಡಬಹುದು. ಪರಿಹಾರಗಳನ್ನು ಒದಗಿಸುವ ಮತ್ತು ಜನರ ಅನುಮಾನಗಳನ್ನು ನಿವಾರಿಸುವ ಸ್ವಾಭಾವಿಕ ಸಾಮರ್ಥ್ಯವನ್ನು ಇವರು ಹೊಂದಿರುತ್ತಾರೆ. ಹೆಚ್ಚಿನ ತಿಳುವಳಿಕೆಯಿಂದ ತಮ್ಮ ಸಂದರ್ಶಕರ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಹಾಗೂ ಯಶಸ್ಸಿಗೆ ದಾರಿಯನ್ನು ಸೂಚಿಸುತ್ತಾರೆ. ಅವರು ಎಲ್ಲ ಸಮಯದಲ್ಲೂ ಹೆಚ್ಚು ಕಾರ್ಯನಿರತರಾಗಿರಲು ಇಷ್ಟಪಡುತ್ತಾರೆ ಮತ್ತು ಅವರ ಕೈಯಲ್ಲಿ ಏನೂ ಇಲ್ಲದಿದ್ದರೆ ಬೇಸರವಾಗಬಹುದು. ಅಂತಹ ಜನರು ಪ್ರಯಾಣ, ಮನರಂಜನೆ ಇತ್ಯಾದಿ ಕ್ಷೇತ್ರದಲ್ಲಿ ಕೆಲಸ ಮಾಡುವುದು ಉತ್ತಮ. ಇದಲ್ಲದೆ ತಂತ್ರಜ್ಞಾನ, ಬೋಧನೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಉದ್ಯೋಗಗಳು ಸಹ ಅವರಿಗೆ ಉತ್ತಮ ಆಯ್ಕೆಗಳಾಗಿವೆ. ಮಾನಸಿಕವಾಗಿ ಸದಾ ಜಾಗೃತರಾಗಿರುವ ಇವರು ಹೆಚ್ಚಿನದನ್ನು ಕಲಿಯಲು ಸದಾ ಉತ್ಸುಕರಾಗಿರುತ್ತಾರೆ. ಎಲ್ಲ ರೀತಿಯ ಕೆಲಸ ಅಂದರೆ ಇವರ ಬುದ್ಧಿಶಕ್ತಿಗೆ ವ್ಯಾಯಾಮ ನೀಡುವಂತಹ ಕೆಲಸಗಳು ಇವರನ್ನು ಆಕರ್ಷಿಸುತ್ತವೆ. ಇಂತಹ ಕೆಲಸವನ್ನೇ ವೃತ್ತಿಯಾಗಿ ಸ್ವೀಕರಿಸಲು ಬಯಸುತ್ತಾರೆ. ವೃತ್ತಿಯಲ್ಲೂ ವೈವಿಧ್ಯತೆ, ಹೊಂದಾಣಿಕೆ ಮತ್ತು ಅಗತ್ಯ ವಿಚಾರ ವಿನಿಮಯ ಮಾಡಬೇಕೆಂದು ಬಯಸುತ್ತಾರೆ. ಉತ್ತಮ ಆದರ್ಶ, ನ್ಯಾಯದ ಪ್ರಜ್ಞೆ ಹಾಗೂ ಹೊಸ ಅಭಿರುಚಿಯನ್ನು ಹೊಂದಿರುವ ಇವರು ನಾಯಕತ್ವ ಮತ್ತು ಸಾಂಸ್ಥಿಕ ಪಾತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ವೃತ್ತಿ ಜೀವನದಲ್ಲೂ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಇವರು ಕಲಿಸಲು, ಸಲಹೆ ನೀಡಲು, ಮಾರ್ಗದರ್ಶನ ಮಾಡಲು ಹಾಗೂ ಸಂಘಟನೆಯನ್ನು ಮಾಡಲು ಅಗತ್ಯವಾಗಿ ಬೇಕಾಗುತ್ತಾರೆ. ಆದ್ದರಿಂದ ಇವರು ರಾಜತಾಂತ್ರಿಕರು, ನ್ಯಾಯಾಧೀಶರು, ಸಾರ್ವಜನಿಕ ಸಂಪರ್ಕ ಸಲಹೆಗಾರರು, ಮನಃಶಾಸ್ತ್ರಜ್ಞರು ಹಾಗೂ ಕಲಾವಿದರು ಆಗಬಹುದು. ಇವರು ಬುದ್ಧಿವಂತರು, ಜಿಜ್ಞಾಸೆ ಮಾಡುವವರು ಮತ್ತು ಧೈರ್ಯಶಾಲಿಗಳು. ಅವರು ಮುಕ್ತವಾಗಿ ಮಾತನಾಡುವ ಅಭಿವ್ಯಕ್ತಿಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಅವರು ಹೊಸ ವಿಷಯಗಳ ಬಗ್ಗೆ ಕಲಿಯುವುದನ್ನು ಆನಂದಿಸುತ್ತಾರೆ. ಅವರು ಅತ್ಯುತ್ತಮ ಪ್ರಚಾರಕರು, ಬರಹಗಾರರು ಅಥವಾ ಪತ್ರಕರ್ತರು ಎಂದು ಸಾಬೀತುಪಡಿಸಬಹುದು. ಹೆಚ್ಚುವರಿಯಾಗಿ ಅವರು ಬಹುಕಾರ್ಯಕದಲ್ಲಿ ಉತ್ಕೃಷ್ಟರಾಗಿದ್ದಾರೆ.
ತುಲಾ ರಾಶಿಯವರು ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಥವಾ ಜಾಹೀರಾತಿನಲ್ಲಿ ಕೂಡ ವೃತ್ತಿ ಯಶಸ್ಸು ಕಾಣಬಹುದು. ತುಲಾ ರಾಶಿಯವರಿಗೆ ಟೈಲರಿಂಗ್ ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ. ಟೈಲರಿಂಗ್ ಕಲೆ ಇಂದು ನಿನ್ನೆಯದಲ್ಲ. ಸೂಜಿಯನ್ನು ಕಂಡುಹಿಡಿಯುವುದಕ್ಕೂ ಮುನ್ನವೇ ಹೊಲಿಗೆ ಕಲೆ ಪ್ರಾರಂಭವಾಯಿತು. ಇಂದಿನ ವೇಗದ ಜೀವನದಲ್ಲಿ ಅನೇಕ ಜನರು ಒತ್ತಡ ಮತ್ತು ಆತಂಕದಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಇದು ನಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಹೊಲಿಯುವುದು ಮನಸ್ಸನ್ನು ಕೇಂದ್ರೀಕರಿಸುವ ಕಲೆಯಾಗಿರುವುದರಿಂದ ಅದು ಧ್ಯಾನದಂತೆ ಅಭ್ಯಾಸವಾಗುತ್ತದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ನೀವು ಬಟ್ಟೆಯನ್ನು ಎಲ್ಲಿ ಹೊಲಿಯಬೇಕು ಎಂಬುದರ ಕಡೆಗೆ ಚಲಿಸುವ ಸೂಕ್ಷ್ಮ ಚಲನೆಯು ಮನಸ್ಸಿನ ಮೇಲಿನ ಹೊರೆಯನ್ನು ಕಡಿಮೆ ಮಾಡುತ್ತದೆ. ಯಾವ ಬಟ್ಟೆಗೆ ಯಾವ ಬಣ್ಣದ ದಾರವನ್ನು ಬಳಸಬಹುದು ಮತ್ತು ಯಾವ ವಿನ್ಯಾಸವನ್ನು ಹೊಲಿಯಬಹುದು ಎಂದು ನಮ್ಮ ಮೆದುಳು ಒಂದೊಂದಾಗಿ ಯೋಚಿಸಲು ಪ್ರಾರಂಭಿಸುತ್ತದೆ ಮತ್ತು ಪ್ರತಿದಿನ ಹೊಸ ಡಿಸೈನ್ಗಳನ್ನು ಹೊಲಿಗೆ ಹಾಕುವವರು ಪ್ರಯತ್ನಿಸುತ್ತಾರೆ. ತುಲಾ ರಾಶಿಯ ಹೆಣ್ಣು ಮಕ್ಕಳಿಗಂತೂ ಈ ಉದ್ಯೋಗ ಯಶಸ್ವಿಯಾಗುತ್ತದೆ. ಇದರ ಮುಂದೆ ಸರ್ಕಾರಿ ಕೆಲಸವೂ ಹಿಂದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.